ಮಿಸ್ಟರ್ ರಾಘವ್. ಲಕ್ಷ್ಮಿ, ನಾನೇಂತ ಹೇಗೆ ಗೊತ್ತಾಯ್ತು ನಿನಗೆ? ಗೊತ್ತಾಗದೆ ಇರೋಕ್ಕೆ ಹೇಗ್ರಿ ಸಾಧ್ಯ? ನಾವಿಬ್ರು ಎರಡು ದೇಹ ಒಂದೇ ಜೀವ. ನಿಜ. ಸರಿ, ಇದೆಲ್ಲ ಬಿಡು, ಬಾ ನನ್ನ ಜೊತೆ. ಅಲ್ಲ, ಯಾಕೆ? ಹೇಳ್ತೀನಿ, ಬಾ. ಒಂದು ನಿಮಿಷ. ಬಾ ಬಾ ಬಾ. ರೀ, ಎಲ್ಲಿಗೆ? ನಿಧಾನ, ಬಾ ಈ ಕಡೆ. ಎಲ್ಲಿಗೆ ಅಂತ ಹೇಳ್ಬಾರ್ದಾ? ನಿನ್ಗೆ ಯಾಕೆ? ಬಾ ನನ್ನ ಜೊತೆ. ಅಲ್ಲ ರೀ, ಇವತ್ತು ಆಫೀಸಿಂದ ಬೇರೆ ತುಂಬಾ ಬೇಗ ಬಂದಿದ್ದೀರಾ, ತುಂಬಾ ಸಂತೋಷವಾಗಿದ್ದೀರಾ, ಏನೋ ಒಂಥರ ವಿಚಿತ್ರವಾಗಿ ಆಡ್ತಿದ್ದೀರಾ. ಏನು ಅಂತ ಹೇಳಿ. ನಿನ್ಗೆ ಹೇಳ್ತೀನಿ, ಬಾ. ಅಲ್ಲ ರೀ, ಬಾ ಕೂತ್ಕೋ. ಸರಿ, ಈಗ ಕಣ್ ಬಿಡಬಾರ್ದು. ನಾನು ಕಣ್ ಬಿಡಬಾರ್ದು ಅಂದ್ರೆ ನೀವೇನು ಅಂತ ಹೇಳ್ಬೇಕು. ಹೇಳ್ತೀನಿ ತಾಳು. ಕಣ್ಬಿಡು. ಹೇಗಿದೆ? ಚೆನ್ನಾಗಿದೆ. ನಿನಗೆ ಅಂತ ತಗೊಂಡ್ಬಂದೆ. ಈಗ ಇದ್ಯಾಕೆ ತರಕ್ ಹೋದ್ರಿ? ನಾವಿರೋ ಪರಿಸ್ಥಿತಿಗೆ ಇದು ಬೇಕಿತ್ತಾ? ನಿಮ್ಮ ಹತ್ರ ಏನ್ ದುಡ್ಡು ಹೆಚ್ಚಾಗಿದೆಯಾ? ಲಕ್ಷ್ಮಿ, ದುಡ್ಡೇನೋ ಕಡಿಮೆ ಇತ್ತು, ಆದ್ರೆ ಪ್ರೀತಿ ಹೆಚ್ಚಾಗಿತ್ತಲ್ಲ, ಅದಕ್ಕೆ ತಂದೆ. ಲಕ್ಷ್ಮಿ, ನಿನ್ನ ಬಟ್ಟೆ ಒಗಿಬೇಕಾದ್ರೆ ಗಾಜಿನ ಬಳೆ ಹೊಡೆದು ನಿನ್ನ ಕೈ ಚಿಕ್ಕೊಂಡು ರಕ್ತ ಬಂತಲ್ಲ, ಅದು ನೋಡಿ ನಮ್ಗೆ ದುಃಖ ಆಯ್ತು, ಅದಕ್ಕೆ ಇದನ್ನ ತಂದೆ. ರೀ, ಮನೆ ಕೆಲಸ ಮಾಡುವಾಗ ಈ ರೀತಿ ಸಣ್ಣ ಪುಟ್ಟ ಗಾಯ ಆಗುತ್ತೆ, ಅದಕ್ಕೆ ಈ ರೀತಿ ಮಾಡೋದಾ? ಲಕ್ಷ್ಮಿ, ನಿನ್ಗೊಂದು ಚಿಕ್ಕ ಗಾಯ ಆದ್ರೂ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ನಿನಗೆ ಶ್ರೀಮಂತಿಕೆ, ಅರಮನೆ ಸುಖ ಕೊಡಕ್ಕಾಗದೇ ಇದ್ರು ನಿನ್ನನ್ನ ರಾಣಿಯಾಗಿ ನೋಡ್ಕೊಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ಲಕ್ಷ್ಮಿ, ನನ್ನ ಮೊದಲನೇ ಸಂಬಳದಲ್ಲಿ ಈ ಬಳೆ ತಂದೆ. ರೀ, ನಾನು ನಿಮ್ಮನ್ನ ಗಂಡನಾಗಿ ಪಡೆಯೋದಕ್ಕೆ ನಾನು 7 ಜನ ಪುಣ್ಯ ಮಾಡಿದ್ದೆ ರೀ. ಇದನ್ನೇ ತಾನೇ ನೀನು ಹೇಳ್ಕೊಟ್ಟಿದ್ದು. ನೀನಷ್ಟೇ ಅಲ್ಲ ಲಕ್ಷ್ಮಿ, ನಿನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ.